ಇಂಪ್ಯಾಕ್ಟ್. ಶಿವಮೊಗ್ಗ ನಗರದ ಸೋಮಿನಕೊಪ್ಪ ರೈಲ್ವೆ ಬ್ರಿಡ್ಜ್ ಬಳಿ ಬುಧವಾರ 4 ಹಸುಗಳು ರೈಲಿಗೆ ಸಿಲುಕಿ ಸಾವಿಗೀಡಾಗಿತ್ತು. ಈ ಕುರಿತು ಕನ್ನಡ ಮೀಡಿಯಂ ಸುದ್ದಿವಾಹಿನಿ ವರದಿ ಮಾಡಿತ್ತು. ಈ ವರದಿಗೆ ಎಚ್ಚೆತ್ತ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಇಂದು ರೈಲ್ವೆ ಬ್ರಿಡ್ಜ್ ಬಳಿ ಹಸುಗಳು ಸಾವಿಗೀಡಾದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಪ್ರತಿಕ್ರಿಯೆ ನೀಡಿದ ಅವರು ರೈಲ್ವೆ ಬ್ರಿಡ್ಜ್ ಬಳಿ ಪ್ರಾಣಿಗಳ ಓಡಾಟ ನಡೆಸದಂತೆ ತಕ್ಷಣದಲ್ಲೇ ಒಂದು ಕಬ್ಬಿಣದ ಬೇಲಿ ಅಥವಾ ಗೇಟ್ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಅದೇನೇ ಇದ್ರೂ ಈ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಮಾಡಿದ್ದು, ಇನ್ನಾದರೂ ಸಾರ್ವಜನಿಕರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಸಮಸ್ಯೆ ಬಗೆಹರಿಯತ್ತಾ ಕಾದು ನೋಡಬೇಕಾಗಿದೆ. ರೈಲ್ವೆ ಒಂದು ಅವ್ಯವಸ್ಥೆ ಕಾರಣಕ್ಕೋಸ್ಕರ ಒಂಚೂರು ಸಮಸ್ಯೆ ಆಗಿತ್ತು. ಹಸುಗಳು ಸತ್ತೋಗ್ತಾ ಇತ್ತು. ಅದನ್ನು ನೋಡಲಿಕ್ಕೋಸ್ಕರ ಸಂಬಂಧಪಟ್ಟಂಥ ರೈಲ್ವೆ ಅಧಿಕಾರಿಗಳ ಜೊತೆಗೆ ನಾನು ಇಲ್ಲಿ ಬಂದಿದ್ದೇನೆ. ಆಗಬೇಕಾದಂಥ ಕಾರ್ಯದ ಬಗ್ಗೆ ಅವ್ರ ಹತ್ರ ಹೇಳಿದ್ದೇವೆ. ಪ್ರೊಟೆಕ್ಷನ್ಗೆ ಒಂದು ಬೇಲಿ ಹಾಕ್ಕೊಡ್ಬೇಕು ಅಂತಾಗಿದೆ. ಅದನ್ನು ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಎರಡೂ ಕಡೆಗೆ ಕ್ಲೋಸ್ ಆದರೆ ಹಸು ಕರುಗಳು, ಕುದುರೆ ಅದು ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಆಗೋದಿಲ್ಲ. ಹಾಗಾಗಿ ಅದನ್ನು ಇಮಿಡಿಯೇಟ್ ತುರ್ತಾಗಿ ಮಾಡಬೇಕು ಅಂತ ಹೇಳಿದ್ದು 15-20 ದಿವಸಗಳು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ತಾನೇ 4 ಹಸುಗಳು ದುರ್ಮರಣಕ್ಕೆ ಆಗಿದ್ದು ನೋಡಿದ್ವಿ ನಾವು. 2 ಹಸು ಆಗಿದೆ, ಅದಕ್ಕಿಂತ ಮುಂಚೆ ವ್ಯಕ್ತಿಗಳೇ ಸತ್ತೋದ್ರು. ಸೊ ಒಟ್ಟು ಗಮನದಲ್ಲಿ ಇಟ್ಕೊಂಡು ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದು ಅಧಿಕಾರಿಗಳ ಜೊತೆಗೆ. ಅಧಿಕಾರಿಗಳದಕ್ಕೆ ಸಹರ್ಷದಿಂದ ಸ್ಪಂದನೆ ಮಾಡಿದರೆ ತುರ್ತಾಗಿ ಅದನ್ನು ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಆದಷ್ಟು ಬೇಗ ಕೆಲಸ ಆಗತ್ತೆ.